ಯುದ್ಧದಿಂದಾಗಿ ಬಳ್ಳಾರಿಯ ನಾನ್ ವೆಜ್ ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಗ್ಯಾಸ್ ಸಿಗದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ ಮಾಲೀಕರು. ಹೈದರಾಬಾದ್ ಬಿರಿಯಾನಿ ಹೋಟೆಲ್ನಲ್ಲಿ ಭಾರಿ ಸಮಸ್ಯೆ. ಒಂದು ದಿನಕ್ಕೆ 3 ಗ್ಯಾಸ್ ಸಿಲಿಂಡರ್ ಅಗತ್ಯ ಇದೆ, ಆದರೆ ವಾರಕ್ಕೆ 2-3 ಸಿಲಿಂಡರ್ ಮಾತ್ರ ಸಿಗ್ತಾ ಇದೆ. ಚಿಕನ್ ಬಿರಿಯಾನಿ ಕುಷ್ಕ ಮಾತ್ರ ರೆಡಿ ಮಾಡ್ತಾ ಇದ್ದೀವಿ. ಹೋಟೆಲ್ ಬಾಡಿಗೆ, ಸಿಬ್ಬಂದಿ ಸಂಬಳ ಎಲ್ಲ ಕಷ್ಟ ಆಗ್ತಾ ಇದೆ ಅಂತ TV9 ಬಳಿ ಅಳಲು ತೋಡ್ಕೊಂಡಿದ್ದಾರೆ ಹೋಟೆಲ್ ಮಾಲೀಕರು. ನಮ್ಮ ಪ್ರತಿನಿಧಿ ವಿನಾಯಕ್ ಮಾತನಾಡಿಸಿದ್ದಾರೆ, ಕೇಳೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗ್ತದೆ ಅಂತಂದರೆ, ಬಳ್ಳಾರಿಯಲ್ಲಿರ್ತಕ್ಕಂಥ ನಾನ್ ವೆಜ್ ಹೋಟೆಲ್ಗಳನ್ನು ನಡೆಸೋದು ಕೂಡ ಮಾಲೀಕರಿಗೆ ಕಷ್ಟ ಆಗಿರುವಂಥದ್ದು. ನಾನು ಇದೀಗ ಬಳ್ಳಾರಿಯ ಹೈದರಾಬಾದ್ ಬಿರಿಯಾನಿಯ ನಾನ್ ವೆಜ್ ಹೋಟೆಲ್ನಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಪ್ರತಿನಿತ್ಯವೂ ಕೂಡ 106 kg ಕಬಾಬನ್ನು ಬೇಯಿಸ್ತಾ ಇದ್ರು, ಆದರೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಕೇವಲ ಬಿರಿಯಾನಿ ಮತ್ತು ಕುಸ್ಕಾಗೆ ಮಾತ್ರ ನಾನ್ ವೆಜ್ ಹೋಟೆಲ್ಗಳು ಸೀಮಿತ ಆಗಿರುವಂಥದ್ದು. ಚಿಕನ್ ಸಿಗ್ಬೋದು, ಮಟನ್ ಸಿಗ್ಬೋದು ಅಂತಂದ್ರೂ ಕೂಡ ಸಾಕಷ್ಟು ಅವುಗಳನ್ನು ಬೇಯಿಸ್ಬೇಕಂತಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ನ ದರ ಹೆಚ್ಚಾಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಹೀಗಾಗಿ ಆ ಕಟ್ಟಿಗೆಗಳ ಮೊರೆ ಮೂಲಕವಾಗಿ ಬಿರಿಯಾನಿಗಳನ್ನು ಬೇಯಿಸ್ತಾ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಇದು ನಾನ್ ವೆಜ್ ಹೋಟೆಲು, ಸಂಪೂರ್ಣವಾಗಿ ಕಟ್ಟಿಗೆಗಳ ಮೂಲಕವೇ ಅಡುಗೆಯನ್ನು ಮಾಡುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗಲೇ ನಡೆದಿರುವಂಥದ್ದು. ಕಳೆದ 15 ದಿನಗಳಿಂದ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಕೇಳಿದರೆ ಕಮರ್ಷಿಯಲ್ ಸಿಲಿಂಡರ್ ಇನ್ನೂ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾರಂತೆ. ಹೀಗಾಗಿ ಕೇವಲ ವಾರಕ್ಕೆ 1 ಅಥವಾ 2 ಸಿಲಿಂಡರ್ಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಅದರಲ್ಲಿ ಹೋಟೆಲ್ ನಡೆಸೋದು ಕಷ್ಟ ಆಗುತ್ತೆ. ಯಾಕಂತಂದರೆ ನಿತ್ಯ ಸಾವಿರಾರು ಕಸ್ಟಮರ್ಗಳು ಬರ್ತಾರೆ, ಇಲ್ಲಿ ಊಟವನ್ನು ಮಾಡಿ ಹೋಗ್ತಾರೆ. ಆದರೆ ಕಳೆದ 15 ದಿನಗಳಿಂದ ಕೂಡ ಸಾಕಷ್ಟು ಸಿಲಿಂಡರ್ ಸಮಸ್ಯೆ ಆಗ್ತಿರೋದ್ರಿಂದಾಗಿ ಕಟ್ಟಿಗೆಗಳ ಮೂಲಕವೇ ಅಡುಗೆಯನ್ನು ಮಾಡುವಂಥ ಪ್ರಯತ್ನ ಇಲ್ಲಿರ್ತಕ್ಕಂಥ ಹೋಟೆಲ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಹೋಟೆಲ್ ಬಾಡಿಗೆ ಕಟ್ಟೋದು ಮತ್ತು ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಸಂಬಳವನ್ನು ಕೊಡೋದು ಕೂಡ ಇರ್ತಕ್ಕಂಥ ಹೋಟೆಲ್ ಮಾಲೀಕರಿಗೆ ಕಷ್ಟ ಆಗಿದೆ ಅಂತ ಕೂಡ ತಮ್ಮ ಅಳಲನ್ನು ತುಡ್ಕೊಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಕಬಾಬನ್ನು ಬೇಯಿಸಬೇಕಾದ್ರೆ ಪ್ರಮುಖವಾಗಿ ಸಿಲಿಂಡರ್ಗಳ ಮೂಲಕವೇ, ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಬಳಕೆ ಮಾಡೋ ಮೂಲಕವೇ ಇಲ್ಲಿ ಬೇಯಿಸ್ತಾ ಇದ್ರು. ಆದರೆ ಇದೀಗ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹೀಗಾಗಿ ಕಟ್ಟಿಗೆಗಳ ಮೊರೆ ಹೋಗಿ ಅಲ್ಲಿ ಅಡುಗೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ತಮ್ಮ ಅಳಲನ್ನು ಇಲ್ಲಿರ್ತಕ್ಕಂಥ ಹೋಟೆಲ್ ಮಾಲೀಕರು ತೊಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ. ಮಂಗಳೂರಿನಲ್ಲೂ ಕೂಡ ಆಟೋ ಗ್ಯಾಸ್ ಬಿಕ್ಕಟ್ಟು ಬಗೆಹರಿತಾ ಇಲ್ಲ. ನಿನ್ನೆ ಆಟೋ LPG ಸಿಗ್ತಾ ಇದ್ದಂತಹ ಬಂಕ್ ಕೂಡ ಇವತ್ತು ಬಂದ್ ಆಗ್ಬಿಟ್ಟಿದೆ. ಅಲ್ಲಿ ನೋ ಗ್ಯಾಸ್ ಬೋರ್ಡ್ ಹಾಕಿದ್ದಾರೆ ಬಂಕ್ನ ಸಿಬ್ಬಂದಿ. ಮಂಗಳೂರು ನಗರದ ಕದ್ರಿ ಬಳಿಯ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಕಡಲ ನಗರಿ ಮಂಗಳೂರಿನಲ್ಲಿ ಆಟೋ LPG ಬಿಕ್ಕಟ್ಟು ಮತ್ತಷ್ಟು ಬಿಗಡಾಯಿಸಿದೆ. ಇವತ್ತು ನಿನ್ನೆ ಏನು ಆಟೋ LPG ಪೂರೈಕೆ ಮಾಡ್ತಿತ್ತು ಆ ಸ್ಟೇಷನ್ ಕೂಡ ಇವತ್ತು ಬಂದ್ ಆಗಿದೆ. ನಾನೀಗ ಅದೇ ಒಂದು ಬಂಕ್ನಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಕದ್ರಿಯಲ್ಲಿರ್ತಕ್ಕಂಥ ಇಂಡಿಯನ್ ಆಯಿಲ್ ಸಂಸ್ಥೆಗೆ ಸೇರಿದಂಥ ಒಂದು ಬಂಕ್. ಇದೇ ಒಂದು ಬಂಕ್ನಲ್ಲಿ ಆಟೋ LPG ಸಿಗ್ತಿತ್ತು. ಸೊ ನಿನ್ನೆ ಸುಮಾರು 10ಕ್ಕೂ ಹೆಚ್ಚು ಮಂಗಳೂರಿನಲ್ಲಿರ್ತಕ್ಕಂಥ ಆಟೋ LPG ಪೂರೈಕೆ ಮಾಡ್ತಕ್ಕಂಥ ಬಂಕ್ಗಳು ಬಂದಾಗಿತ್ತು. ಆದರೆ ಇಲ್ಲಿ ಆಟೋ LPG ಸಿಗ್ತಿತ್ತು. ಸೊ ಹೀಗಾಗಿ ನಿನ್ನೆ ಬೆಳಿಗ್ಗಿನಿಂದಲೂ ಕೂಡ ಸಂಜೆವರೆಗೂ ಕೂಡ ರಸ್ತೆಯುದ್ದಕ್ಕೂ ಆಟೋಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಇಲ್ಲಿ ಆಟೋ LPG ಅನ್ನು ತುಂಬಿಸ್ಕೊಂಡು ಹೋಗ್ತಾ ಇತ್ತು. ಆದರೆ ನಿನ್ನೆ ಸಂಜೆ 4 ಗಂಟೆಗೆ ಇಲ್ಲಿ ಇದ್ದಂಥ ಏನು ಸ್ಟಾಕ್ ಏನಿತ್ತು ಆಟೋ ಗ್ಯಾಸ್, ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ. ಸೊ ಹೀಗಾಗಿ ಇವತ್ತು ಇಲ್ಲಿ ಆಟೋ ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ ಇಲ್ಲಿ ಬಂಕ್ನವರು ಬೋರ್ಡ್ ಕೂಡ ಹಾಕಿದ್ದಾರೆ, ಗ್ಯಾಸ್ ಇಲ್ಲ, ಖಾಲಿ ಆಗಿದೆ ಎನ್ನುವಂಥ ಒಂದು ಬೋರ್ಡನ್ನು, ಸೂಚನಾ ಫಲಕವನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಬೋರ್ಡ್ ಹಾಕಿರೋದ್ರಿಂದ ಯಾರು ಕೂಡ, ಯಾವುದೇ ಆಟೋ ಚಾಲಕರು ಕೂಡ ಇಲ್ಲಿ ಬಂದಿಲ್ಲ. ಸೊ ಇವತ್ತು ಅವರು ಬೇರೆ ಕಡೆಗೆ ಆಟೋ LPG ಅನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇವತ್ತು ಕುಂಟಿಕಾನ ಎಂಬಲ್ಲಿ ಆಟೋ LPG ಸಿಗ್ತಿದೆ. ಹೀಗಾಗಿ ಎಲ್ಲರೂ ಕೂಡ ಆ ಭಾಗಕ್ಕೆ ಹೋಗಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಸಂಜೆ 4 ಗಂಟೆವರೆಗೂ ಕೂಡ ನಿರಂತರವಾಗಿ ಇಲ್ಲಿ ಆಟೋ LPG ಅನ್ನು ಪೂರೈಕೆ ಮಾಡಲಾಗಿತ್ತು. ಸೊ ಇಲ್ಲಿ ಅಂದರೆ ಮಾಮೂಲಿ ದಿನಕ್ಕೆ ಹೋಲಿಸಿದರೆ ಸುಮಾರು ದಿನವೊಂದಕ್ಕೆ ಗರಿಷ್ಠ ಅಂತಂದರೆ ಒಂದು 2000 kg ಆಟೋ LPG ಸೇಲ್ ಆಗ್ತಿತ್ತು. ಆದರೆ ನಿನ್ನೆ ಕೇವಲ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆವರೆಗೂ 3308 kg ಆಟೋ LPG ಇಲ್ಲಿ ಸೇಲ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಈ ಬಂಕ್ನವರು ನೀಡಿದ್ದಾರೆ. ಸದ್ಯ ಇವತ್ತು ಆಟೋ LPG ಸಿಗ್ತಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಆಟೋ ಚಾಲಕರು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಹೀಗಾಗಿ ಒಂದಿಷ್ಟು ಜನರಿಗೆ ಕೂಡ ಮಾಹಿತಿ ಇಲ್ಲ. ಮತ್ತು ಇವತ್ತು ಒಂದಿಷ್ಟು ಏನು ಬಂಕ್ಗಳಿಗೆ ಆಟೋ LPG ಪೂರೈಕೆ ಆಗಿದೆ. ಹೀಗಾಗಿ ಕೆಲವೊಂದಿಷ್ಟು ಎಲ್ಲಿ ಸಿಗ್ತಾ ಇದೆ ಅಲ್ಲಿಗೆ ಹೋಗಿ ಆಟೋ LPG ಅನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಬಂಕಿಗೆ ಇವತ್ತು ಸಂಜೆಯ ವೇಳೆಗೆ ಆಟೋ LPG ಲೋಡ್ ಬರ್ಬೋದು ಎನ್ನುವಂಥ ಮಾಹಿತಿಯು ಕೂಡ ಇದೆ. ಸೊ ಲೋಡ್ ಬಂದಾದ ಬಳಿಕ ಇದನ್ನು ಇಲ್ಲಿ ಅನ್ಲೋಡ್ ಮಾಡಲಾಗುತ್ತೆ. ಅದಾದ ಬಳಿಕ ಮತ್ತೆ ನಾಳೆಯಿಂದ, ಅಂದರೆ ಇವತ್ತು ಸಂಜೆ ವೇಳೆಗೆ ಲೋಡ್ ಬಂದರೆ ನಾಳೆಯಿಂದ ಮತ್ತೆ ಆಟೋ LPG ಅನ್ನು ಪೂರೈಸುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸದ್ಯ ಮಂಗಳೂರಿನಲ್ಲಿ ಇರ್ತಕ್ಕಂಥ ಬಹುತೇಕ ಆಟೋ LPG ಬಂಕ್ಗಳು ಬಂದಾಗಿದೆ. ಕೆಲವೊಂದಿಷ್ಟು ಬೆಳವಣಿಗೆಯ ಬಂಕ್ಗಳಷ್ಟೇ ಆಟೋ LPG ಸಿಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.